ತುಂಬಾ ಲಾಂಗ್ ಎಫರ್ಟ್ಸ್ ಹಾಕಿ ಲಾಂಗ್ ಟೈಮ್ ಸ್ಟಡಿ ಮಾಡಿ ಎಲ್ಲಾ ಬುಕ್ಸ್ ಗಳನ್ನು ಓದಿ ಒಂದು ನಂದೇ ಆದಂತ ಒಂದು ನನ್ನ ಬೈಬಲ್ ನ ಬರ್ಕೊಂಡು ಮಾಡ್ಲಿಕ್ಕೆ ಅಷ್ಟು ಇಲ್ಲ. ಸೊ ಅಷ್ಟೊಂದು ಎಫರ್ಟ್ ಹಾಕ್ಲಿಕ್ಕೆ ಹೋಗೋದಿಲ್ಲ. ರಾದರ್ ಆಲ್ರೆಡಿ ಆ ಸಬ್ಜೆಕ್ಟ್ಸ್ ನಲ್ಲೇ PhD ಮಾಡಿರುವಂತ ಪರ್ಸನಾಲಿಟಿಗಳು ಒಳ್ಳೊಳ್ಳೆ ಪುಸ್ತಕಗಳನ್ನ ಬರೆದಿದ್ದಾರೆ. ಸೊ ಲೆಟ್ ಅಸ್ ರೆಸ್ಪೆಕ್ಟ್ ದೇರ್ ನಾಲೆಡ್ಜ್. ಅದಕ್ಕೆ ಆ ನಾಲೆಡ್ಜ್ ನ ರೆಸ್ಪೆಕ್ಟ್ ಮಾಡಿ ನೀವು ಇವರು ಬುದ್ಧಿವಂತರಿದ್ದಾರೆ, ಈ 3 ಚಾಪ್ಟರ್ ಇವ್ರು ತುಂಬಾ ಬುದ್ಧಿವಂತರು, ಈ 3 ಚಾಪ್ಟರ್ ಎಕ್ಸಲೆಂಟ್ ಇದ್ರಲ್ಲೇ ಬರದಂತ ಎಕ್ಸಾಮ್ ಕ್ವಶನ್ಸ್ ಅಂತ ಇಟ್ಕೊಂಡು ಒಂದು ಸಬ್ಜೆಕ್ಟ್ಗೆ 6-7 ಪುಸ್ತಕ ಮಾತ್ರ ದಯವಿಟ್ಟು ತಗೊಳಕ್ ಹೋಗ್ಬೇಡಿ. ಈ ತರ ನಾನು ಓದೋ ಸಮಯದಲ್ಲಿ ನಿಮ್ಗೆ ಎಷ್ಟೊಂದ್ ಜನ ಸ್ನೇಹಿತರು ಇರ್ತಾರೆ. ಒಬ್ಬೊಬ್ರು ಇಲ್ಲಿ ಬಂದಾಗ ಕ್ಲಾಸಿಗೆ ಬರ್ತೀರಾ, ಲಾಸ್ಟ್ ಟೈಮ್ ಮೇನ್ಸ್ ಕ್ಲಿಯರ್ ಮಾಡಿದ್ನು ಅಂತ ಕಣೋ, ನೋಡು ಅವಂದೇ ಒಂದ್ ಲೆವೆಲ್, ಅವನೊಂದ್ ಕಡೆ ಕೂತಿರ್ತಾರೆ. ಲಾಸ್ಟ್ ಟೈಮ್ ಇಂಟರ್ವ್ಯೂಗೆ ಹೋಗಿದ್ನಂತೆ ಕಣೋ, ಅವಂದೇ ಒಂದ್ ಲೆವೆಲ್. ನಾನು ಸ್ಟಾರ್ಟಿಂಗ್ ಬಂದಾಗ ಕೋಚಿಂಗ್ ಕ್ಲಾಸ್